ಎರಡನೇ ಮದುವೆ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಬಿಚ್ಚಿಟ್ಟ ನಟಿ ಮೇಘ್ನಾ ರಾಜ್ ತಮ್ಮ ಗಂಡ ಯಾರು ಅಂತಕ್ಕಂಥದ್ದನ್ನ ಸ್ವತಃ ತಾವೇ ಹೇಳಿಕೊಂಡಿದ್ದಾರೆ. ತಮ್ಮ ಗಂಡನ ಜೊತೆ ಒಂದು ಪಾರ್ಟಿಗಾಗ್ಲಿ ತಿರುಗಾಡಿರ್ತಕ್ಕಂಥದ್ದು ಸೊ ವಿಡಿಯೋಗಳು ಸಖತ್ ಎಲ್ಲೆಡೆ ವೈರಲ್ ಆಗ್ತಾ ಇವೆ. ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳ್ಕೊಂಡು ಬರೋಣ ಬನ್ನಿ. ಸೊ ಅಷ್ಟಕ್ಕೂ ಯಾರನ್ನ ಮದುವೆ ಆಗ್ತಿದ್ದಾರೆ, ಸೊ ಏನು ಅಂತಕ್ಕಂಥದ್ದನ್ನ ಸಂಪೂರ್ಣವಾದ ಮಾಹಿತಿಯನ್ನ ತಿಳ್ಕೊಂಡು ಬರೋಣ ಬನ್ನಿ. ಮೊಟ್ಟ ಮೊದಲನೇದಾಗಿ ಇವರು ಒಂದು ಯಾವುದೇ ಎರಡನೇ ಮದುವೆಯನ್ನ ಆಗಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಸೊ ಅದಾದ ನಂತರ ಈಗ ಎರಡನೇ ಮದುವೆಯನ್ನ ನಾನು ಆಗ್ತೀನಿ, ಸೊ ಎರಡನೇ ಪ್ರೀತಿಯನ್ನ ಹುಡುಕೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಯಾಕೆ ಈ ರೀತಿಯಾಗಿ ಹೇಳಿದ್ರು, ಏನು ಇದರ ಹಿಂದಿರೋ ಒಂದು ಸತ್ಯ ಏನು, ಸೊ ಯಾಕೆ ಒಮ್ಮೆ ಈ ರೀತಿಯಾಗಿ ಚೇಂಜ್ ಆದ್ರು, ಸೊ ಇದೆಲ್ಲದರ ಬಗ್ಗೆ ಎಳೆಯಾಗಿ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಮೇಘ್ನಾ ರಾಜ್ ಅಂದ ತಕ್ಷಣ ನೆನಪರೋದು ಒಂದು ಚಿರಂಜೀವಿ ಸರ್ಜಾ ಅವರು. ಮೇಘ್ನಾ ರಾಜ್ ಹಾಗೆ ಚಿರಂಜೀವಿ ಸರ್ಜಾ ಇಬ್ರು ಕೂಡ ಒಂದು ಪ್ರೀತಿಸಿ ಬಿಟ್ಟು ಮದುವೆಯನ್ನ ಆದಂಥವ್ರು. ಹಲವಾರು ಹಿಟ್ಗಳನ್ನ ಕೊಟ್ಟಂತ ಒಂದು ಹಿಟ್ ಮೂವಿಗಳನ್ನ ಕೊಟ್ಟಂತ ಮೇಘ್ನಾ ರಾಜ್ರವರು ಕೂಡ ತುಂಬಾನೇ ಒಂದು ಫೇಮಸ್ ಆಗಿದ್ರು. ರಾಜಾ ಹುಲಿ ಆಗಿರ್ಬೋದು, ಒಂದು ಹಲವಾರು ಸೂಪರ್ ಹಿಟ್ ಮೂವಿಗಳನ್ನ ಒಂದು ಮೇಘ್ನಾ ರಾಜ್ರವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ರು. ಅದಲ್ಲದೆ ಚಿರಂಜೀವಿ ಸರ್ಜಾ ಅವರ ಬಗ್ಗೆ ಮಾತನಾಡುವುದಾದ್ರೆ ಅವರೇನು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕಮ್ಮಿ ಮಾಡಿಲ್ಲ. ಹಲವಾರು ಸೂಪರ್ ಹಿಟ್ ಮೂವಿಗಳನ್ನ ಸೊ ಎಲ್ಲರ ಮನೆ ಮಾತಾಗಿದ್ರು. ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ಒಂದು ಅಭಿಮಾನಿಗಳ ದೇವರು ಆಗಿದ್ರು. ಸೊ ಹಲವಾರು ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿರುವಂತಹ ಸಹನಟರ ಒಂದು ಸಹೋದ್ಯೋಗಿಯಾಗಿ, ಒಂದು ಫ್ರೆಂಡ್ ಆಗಿ, ಸೊ ಅಣ್ಣ ತಮ್ಮ ರೀತಿಯಲ್ಲಿ, ಸೊ ಎಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಚಿರಂಜೀವಿ ಸರ್ಜಾ ಅವರು ಇದ್ರು. ಆದರೆ ಇವರಿಬ್ರು ಮದುವೆ ಕೂಡ ಒಂದು ಲವ್ ಮ್ಯಾರೇಜ್ ಕೂಡ ಆಗಿತ್ತು. ಅದಾದ ನಂತರ ಇವರು ಹಿಂದೂ ಸಂಪ್ರದಾಯದಂತೆ ಸೊ ಒಂದು ಮದುವೆನಾಗಿದ್ರು. ಅದಾದ ನಂತರ ಒಂದು ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಕೂಡ ಮದುವೆ ಆದ್ರು. ಸೊ ಅದಾದ್ಮೇಲೆ ಏನಾಯ್ತಪ್ಪ, ಯಾಕೆ ಈ ರೀತಿ ಆಯ್ತು, ಸೊ ದುರಾದೃಷ್ಟವಶಾತ್ ಹೇಳ್ಬೇಕಪ್ಪ ಅಂತಂದ್ರೆ ದೇವರು ಚಿರಂಜೀವಿ ಸರ್ಜಾ ಅವರನ್ನ ಕರೆದುಕೊಂಡು ಬಿಡ್ತಾನೆ. ಸೊ ಇಲ್ಲಿ ಯಾವ ರೀತಿಯಾಗಿ ಮೇಘ್ನಾ ರಾಜ್ರವರು ರಿಯಾಕ್ಟ್ ಮಾಡ್ತಾರೆಪ್ಪ ಅಂತಂದ್ರೆ ತುಂಬಾನೇ ಒಂದು ದುಃಖದಲ್ಲಿ ಮೇಘ್ನಾ ರಾಜ್ರವರು ಇರ್ತಾರೆ. ಅದಾದ ನಂತರ ಮೇಘ್ನಾ ರಾಜ್ರವರಿಗೆ ಅವರ ತಂದೆ ತಾಯಿಗಳು ತುಂಬಾನೇ ಫೋರ್ಸ್ ಮಾಡ್ತಾರೆ. ಒಂದು ಚಿರಂಜೀವಿ ಸರ್ಜಾ ಅವರು ಮರಣ ಹೊಂದಿದ ಒಂದು 6 ತಿಂಗಳಿಗೆ ಇಲ್ಲ ನೀನು ಎರಡನೇ ಮದುವೆಯನ್ನ ಆಗು, ನಿಂದಿನ್ನೂ ಚಿಕ್ಕ ವಯಸ್ಸು, ಯಾಕಪ್ಪ ಅಂತಂದ್ರೆ ನಿನ್ನ ಮಗನೂ ಕೂಡ ಇದ್ದಾನೆ, ಸೊ ನೀನು ಕೂಡ ಗರ್ಭಿಣಿಯಾಗಿದ್ದೇನೆ, ನಿನ್ನ ಮಗನಿಗೂ ಕೂಡ ಒಬ್ಬ ತಂದೆ ಬೇಕು ಅಂತಕ್ಕಂಥ ಮಾತನ್ನ ಒಂದು ನಟಿ ಮೇಘ್ನಾ ರಾಜ್ರವರ ತಂದೆ ತಾಯಿಗಳು ಒಂದು ನಟಿ ಮೇಘ್ನಾ ರಾಜ್ಗೆ ಹೇಳ್ತಾರಂತೆ. ಆಗ ನಟಿ ಮೇಘ್ನಾ ರಾಜ್ರವರು ಹೇಳಿರೋ ವಿಷಯ ಕಂಡು ಎಲ್ಲರೂ ಕೂಡ ತುಂಬಾನೇ ಶಾಕ್ ಆಗ್ತಾರೆ. ಸೊ ಆ ವಿಷಯ ಏನು ಅಪ್ಪ ಅಂತಂದ್ರೆ, ಇಲ್ಲ ನಾನು ಯಾವುದೇ ಎರಡನೇ ಮದುವೆಯನ್ನ ಆಗೋದಿಲ್ಲ, ಖಂಡಿತವಾಗ್ಲೂ ನನ್ನ ಒಂದು ಪತಿ ಆದಂತಹ ಒಂದು ಚಿರಂಜೀವಿ ಸರ್ಜನ ನನಗೆ ಅಲ್ಲ, ಅವ್ರನ್ನ ನನಗೆ ಮರೆಯೋಕೆ ಆಗೋದಿಲ್ಲ, ಅವ್ರನ್ನ ಬಿಟ್ಟು ನಾನು ಬದುಕೋದಿಲ್ಲ, ಸೊ ಅವ್ರ ನೆನಪಿನಲ್ಲೇ ಇರ್ತೀನಿ ಸಾಯುವವರೆಗೂ ಅಂತಕ್ಕಂಥ ಮಾತನ್ನ ನಟಿ ಮೇಘ್ನಾ ರಾಜ್ರವರು ಹೇಳ್ತಾರಂತೆ. ಅದಾದ ನಂತರ ಸೊ ಈ ರೀತಿಯಾಗಿ ಹೇಳಿದಂಥವ್ರು ಯಾಕೆ ಚೇಂಜ್ ಆದ್ರು ಏನು ಅಂತಕ್ಕಂಥದ್ದನ್ನ ನೋಡ್ಕೊಂಡು ಬರೋಣ ಬನ್ನಿ. ಸೊ ಅವರೇ ಸ್ವತಃ ಖುದ್ದಾಗಿ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ, ಮೊನ್ನೆ ಬ್ರಾಡ್ಕಾಸ್ಟ್ ಚಾನಲ್ನಲ್ಲಿ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಪ್ಪ ಅಂತಂದ್ರೆ, ಇಲ್ಲ ನಾನು ಕೂಡ ಎರಡನೇ ಮದುವೆ ಆಗುವ ಯಾವುದೇ ಒಂದು ಯೋಚನೆಯಲ್ಲಿ ಇರಲಿಲ್ಲ, ಸೊ ಖಂಡಿತವಾಗ್ಲೂ ನಾನು ಎರಡನೇ ಮದುವೆಯನ್ನ ಆಗಬೇಕು ಅಂತಕ್ಕಂಥದ್ದು ಯಾವುದೇ ನನ್ನ ತಲೆಯಲ್ಲಿ ಇರಲಿಲ್ಲ. ಆದರೆ ಯಾಕೆ ಎರಡನೇ ಮದುವೆಯನ್ನ ಆಗೋಕೆ ನಾನು ಸಿದ್ಧಳಿದ್ದೇನೆ, ಸೊ ಯಾಕೆ ಅಂತಕ್ಕಂಥ ನೋಡೋದಾದ್ರೆ ಅದು ಖಂಡಿತವಾಗ್ಲೂ ನನ್ನ ಮಗ ರಾಯನ್ಗೋಸ್ಕರ. ಅವನಿಗೆ ಯಾವುದೇ ರೀತಿಯಾಗಿ ಒಂದು ಫೀಲ್ ಆಗಬಾರ್ದು, ನಮ್ಮ ತಂದೆ ಇಲ್ಲ ಅಂತಕ್ಕಂಥದ್ದು ಅವನಿಗೆ ಕೊರಗು ಇರಬಾರ್ದು. ಯಾಕಪ್ಪ ಅಂತಂದ್ರೆ ಅವನಿನ್ನೂ ಚಿಕ್ಕವನು, ಅವನಿಗೆ ತಂದೆಯ ಸಪೋರ್ಟ್ ಬೇಕೇ ಬೇಕು. ಒಬ್ಬ ತಂದೆ ಸ್ಥಾನದಲ್ಲಿ ಅವ್ರಿಗೆ ನಿಲ್ಲೋರು ಬೇಕೇ ಬೇಕು. ಅವನಿಲ್ಲ ಅಂದ್ರೆ ಇಲ್ಲಾಂದ್ರೆ ಅವನ ಲೈಫ್ ಕೂಡ ಒಂದು ವೇಸ್ಟ್ ಆಗ್ಬಿಡತ್ತೆ, ಆ ರೀತಿಯಾಗಿ ಆಗ್ಬಿಡತ್ತೆ. ಸೊ ನನಗೂ ಕೂಡ ಒಬ್ಬ ಪಾರ್ಟ್ನರ್ ಬೇಕು. ಯಾಕಪ್ಪ ಅಂತಂದ್ರೆ ನನಗೆ ತುಂಬಾ ಕೆಲಸಗಳು ಬೋರ್ ಆಗ್ತಾ ಇವೆ, ಎಲ್ಲ ಕೆಲಸವನ್ನ ಮಾಡೋಕೆ ಆಗ್ತಾ ಇಲ್ಲ, ನನ್ನ ಮಗನಿಗೆ ಕೂಡ ಸರಿಯಾಗಿ ಟೈಮ್ ಕೊಡೋಕೆ ಆಗ್ತಿಲ್ಲ. ಆದ್ರಿಂದ ನಾನು ಎರಡನೇ ಮದುವೆಯನ್ನ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥದ್ದು ನನಗೆ ತಿಳಿಯಿತು. ನಮ್ಮ ತಂದೆ ತಾಯಿಯವರು ಕೂಡ ನನಗೆ ಮೊಟ್ಟ ಮೊದಲನೇದಾಗಿ ತುಂಬಾನೇ ಫೋರ್ಸ್ ಮಾಡಿದ್ರು. ಸೊ ನನಗೆ ಆವಾಗ ಮೊಟ್ಟ ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ನಾನು ಯೋಚನೆ ಮಾಡಿರಲಿಲ್ಲ, ಬೇಡ ಅಂತ ಇದ್ದೆ. ಈಗ ಕೂತು ಯೋಚನೆ ಮಾಡಿದ್ದೇನೆ, ಸೊ ಇದರಲ್ಲಿ ಯಾವುದೇ ತಪ್ಪಿಲ್ಲ, ಸೊ ನಾನು ಎರಡನೇ ಪ್ರೀತಿಯನ್ನು ಹುಡುಕೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥದ್ದು ನನಗೆ ತಿಳಿಯಿತು. ಅದಕ್ಕಾಗಿಯೇ ನಾನು ಎರಡನೇ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದೇನೆ ಅಂತಕ್ಕಂಥ ಮಾತನ್ನ ನಟಿ ಮೇಘ್ನಾ ರಾಜ್ರವರು ಹೇಳ್ತಾರೆ. ಇನ್ನು ಮದುವೆಯ ಗಂಡು ಯಾರು ಏನು ಅಂತಕ್ಕಂಥದ್ದನ್ನು ನೋಡ್ಬೇಕಪ್ಪ ಅಂತಂದ್ರೆ, ಸೊ ಇನ್ನೂವರೆಗೂ ಕೂಡ ಎಲ್ಲೂ ಸಂಪೂರ್ಣವಾದ ಮಾಹಿತಿಯನ್ನ ಬಿಚ್ಚಿಟ್ಟಿಲ್ಲ. ಆದಷ್ಟು ಬೇಗ ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನ ನಟಿ ಮೇಘ್ನಾ ರಾಜ್ರವರು ಹೇಳಿದ್ದಾರೆ. ಸೊ ಇನ್ನೇನು ಕೆಲವು ದಿನಗಳಲ್ಲಿ ಆ ಒಂದು ನಟ ಯಾರು ಅಂತಕ್ಕಂಥದ್ದು ಕೂಡ ಒಂದು ಹೊರ ಬರ್ತಾ ಇದೆ. ಸೊ ಆದಷ್ಟು ಬೇಗ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇವರು ಎರಡನೇ ಮದುವೆಯನ್ನ ಆಗ್ಬೇಕಾ ಅಥವಾ ಆಗ್ಬಾರ್ದಾ ಅಂತಕ್ಕಂಥದನ್ನ ಕಮೆಂಟ್ ಮಾಡಿ.